ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಈಗ ನೋಡಿ ನಾವು ಕೂರ್ಗಲ್ಲಿದ್ದೀವಿ. ಆ್ಯಕ್ಚುಲಿ ನಿನ್ನೆ ಲೇಟ್ ನೈಟ್ ಬಿಟ್ವಿ ನಾವು. ಅರೌಂಡ್ ಎಷ್ಟು 1 o'clock ಆಗಿತ್ತು. ಬೈ ಮಾರ್ನಿಂಗ್ 6:30 ವಿ ರೀಚ್ಡ್ ಹಿಯರ್. ನಾವು ಸ್ಟೇ ಮಾಡ್ತಾಯಿರೋ ರೆಸಾರ್ಟ್ ಕೂರ್ಗ್ ಅಂತ. ತಮ್ಮ ಹೆಸರಂತ ಇದ್ರದ್ದು? ಕೂರ್ಗ್ ರಿವರ್ ಹೋಮ್ ಸ್ಟೇ. ಇದು ಕೂರ್ಗ್ ರಿವರ್ ಹೋಮ್ ಸ್ಟೇ ಅಂತ. ಸೊ ಇಟ್ಸ್ ವೆರಿ ನೈಸ್. ಲೈಕ್ ತುಂಬ ಗ್ರೀನರಿ ಇದೆ ಇನ್ ಆ್ಯಂಡ್ ಅರೌಂಡ್ ಎಲ್ಲ. ಸೊ ಈಗ ನಾವು ವಾಟ್ ಈಸ್ ಟುಡೇಸ್ ಪ್ಲಾನ್ ಇಸ್ ವಿಲ್ ಗೋ ಟು ಮಂಡಲ್ಪಟ್ಟಿ ಫಸ್ಟ್. ಒಂದು ಆಫ್ ರೋಡ್ ಬೀಟ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಲ್ಲಿಂದ ಮತ್ತೆ ಅಬೆ ಫಾಲ್ಸ್ಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಭಾಗಮಂಡಲ, ತಲಕಾವೇರಿ ನೋಡಿಕೊಂಡು ರಾಜಸೇಟ್ ಹೋಗಿ ದೆನ್ ವಿ ವಿಲ್ ಬಿ ಬ್ಯಾಕ್ ಟು ಅವರ್ ಸ್ಟೇ. ಇಷ್ಟು ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಐ ಡೋಂಟ್ ನೋ ಇದೆಲ್ಲ ಫುಲ್ ವರ್ಕೌಟ್ ಆಗುತ್ತಾ ಇಲ್ಲೋ ಅದು ಗೊತ್ತಿಲ್ಲ. ಬಿಕಾಸ್ ಈಗ ಆಲ್ರೆಡಿ 10:30 ಆಯಿತು. ಸೊ ಯಾ ಶ್ರುತಿ, ಹೌ ಇಸ್ ದಿಸ್ ಹೋಮ್ ಸ್ಟೇ? ಆ್ಯಕ್ಚುಲಿ ಇಟ್ಸ್ ವೆರಿ ಗ್ರೀನರಿ, ಚೆನ್ನಾಗಿದೆ ಇಲ್ಲಿ. ಐ ಮೀನ್ ಇಫ್ ಯು ಆರ್ ಕಮಿಂಗ್ ಟು ಕೂರ್ಗ್ ಐ ರೆಕಮೆಂಡ್ ದಿಸ್ ಹೋಮ್ ಸ್ಟೇ. ಕ್ಲೀನ್ ಇದೆ, ರೂಮ್ಸ್ ಎಲ್ಲ ಕ್ಲೀನ್ ಇದೆ, ಬೆಡ್ಸ್ ಆರ್ ಗುಡ್ ಆ್ಯಂಡ್ ಫುಲ್ ಗ್ರೀನರಿ ಇದೆ. ಫುಡ್ಡು ಚೆನ್ನಾಗಿತ್ತು. ನೋಡಿ ಅಬೆ ಫಾಲ್ಸ್ಗೆ ಬಂದಿದ್ದೀವಿ. ಭಯಂಕರ ಕ್ರೌಡ್ ಇದೆ. ಇದೆಲ್ಲ ಪಾರ್ಕಿಂಗ್ ಎಲ್ಲ ತುಂಬೋಗಿದೆ. ಬಟ್ ಪಾರ್ಕಿಂಗ್ಗೆ ನಾವು TTL ಬಂದಿರೋದಲ್ಲ, ಎಲ್ಲಿ ಟೇಕ್ 100 rupees. 100 rupees ಇಸ್ ಟೂ ಮಚ್ ಅನಿಸ್ತು ನನಗೆ. ಎನರ್ಜಿ ಡ್ರಿಂಕ್ ಅಂತೆ, lychee flavor energy drink, lychee flavor energy drink which will give you energy to climb up Abe Falls. ಕ್ಲೈಮ್ ಏನಿಲ್ಲ, ಇಳಿಯೋದು. ಓಕೆ, ಇಳಿಯೋದು. ಓಕೆ, ಜಾರ್ಲಿಕ್ಕೆ ಯು ನೀಡ್ ಎನರ್ಜಿ. ಎನರ್ಜಿ ಕೂತ್ಕೊಂಡ್ರೆ ಜಾರ್ಕೊಂಡು ಹೋಗ್ತಾ ಇರೋದು. ಓ, ನಿಮಗೆ ಎನರ್ಜಿ ಡ್ರಿಂಕ್ ಬೇಡವಾ? ಇದೇ ನಮ್ಮ ಎನರ್ಜಿ ಡ್ರಿಂಕ್ ಸದ್ಯಕ್ಕೆ. ಪ್ರವೇಶ ಶುಲ್ಕ 10 rupees. ಕ್ಯಾಪ್ಟನ್ ಆಫ್ ದ ಶಿಪ್ ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲ, ಎಲ್ಲರೂ ನೋಡ್ಬೇಕಲ್ಲ, ಅದಕ್ಕೆ ಹಿಂದೆ ಕ್ಯಾಪ್ಟನ್ ಸರ್ ಎಲ್ಲರದು ಅಟೆಂಡೆನ್ಸ್ ತಗೊಳ್ಳಿ. ಇದ್ದಾರೆ, ಎಲ್ಲರೂ ಬಂದಿದ್ದಾರೆ ಎಲ್ಲ ಅಂತ. ಇದ್ದಾರಲ್ಲ, ಎಲ್ಲರೂ ಇದ್ದಾರಲ್ಲ. ಅಟೆಂಡೆನ್ಸ್ ಹೇಳ್ಬೇಕಾ? ಎಸ್ ಸರ್. ಒನ್ಸ್ ಅಗೇನ್ ಚಿಂಗು ಕಾದ್ರದಿ, ಚಂಗು ಅಂಡ್ ಮಂಗು. ನಂದು ಯಾರು ವಿಡಿಯೋನೇ ಮಾಡ್ತಾರೆ. ಶ್ರುತಿ ಈಸ್ ಪ್ರೆಸೆಂಟ್. ಮ್ಯಾಮ್ ಕಾಣ್ತಾ ಇಲ್ಲ. ಸೊ ವಾಟರ್ ಲೆವೆಲ್ಸ್ ಪರವಾಗಿಲ್ಲ. ಅಬೆ ಫಾಲ್ಸ್ ಹತ್ರ ಬಂದಾಯ್ತು. ಮೋಸ್ಟ್ಲಿ ನಿಮಗೆ ಸೌಂಡು ಕೇಳ್ತಾ ಇರ್ಬೋದು ಅನಿಸುತ್ತೆ. ಅದು ಇಲ್ಲಿ ನಮ್ಮ ಟ್ರೂಪ್ ಗ್ಯಾಂಗ್ ಫಾರ್ ದ ಡೇ ಇಸ್ ಹಿಯರ್. ಎವ್ರಿ ಒನ್ ಆರ್ ವಿಸಿಬಲ್. ಇದು ಆಲ್ಮೋಸ್ಟ್ ಒಂದು 1/2 kilometer ಅಷ್ಟು ಕೆಳಗಡೆ ಇಳಿಬೇಕಾದ್ರೆ ಆರಾಮಾಗಿ ಇಳಿತಾ ಇದ್ದೀವಿ. ಹತ್ತಬೇಕಾದ್ರೆ ಒಂಚೂರು ಕಷ್ಟ ಆಗ್ಬೋದು. ಎಷ್ಟು ಕ್ರೌಡ್ ಇದೆ ನೋಡಿ ಇವತ್ತು ವೀಕೆಂಡಲ್ಲ, ತುಂಬ ಕ್ರೌಡ್ ಇದೆ. ಮೋಸ್ಟ್ಲಿ ನಿಮಗೆ ನನ್ನ ವಾಯ್ಸ್ ಕ್ಲಾರಿಟಿ ಇದೆ ಅನಿಸುತ್ತೆ. ತುಂಬ ಜನ ಇದ್ದಾರೆ. ಮತ್ತು ಟ್ರೈ ಕ್ಲೈಂಬಿಂಗ್ ದೇರ್.
ಸೊ 300 to 500 ಮೀಟರ್ಸ್ ನಡ್ಕೊಂಡು ಹೋದ್ಮೇಲೆ ನಿಮ್ಗೆ ಈ ಫಾಲ್ಸ್ ಇರುತ್ತೆ. ಇದು ಪರವಾಗಿಲ್ಲ, ವಾಟರ್ ಲೆವೆಲ್ಸ್ ಸ್ವಲ್ಪ ಚೆನ್ನಾಗಿತ್ತು. ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ವಿ. ಹತ್ತಬೇಕಾದ್ರೆ ಕೆಲವ್ರಿಗೆ ಒಂಚೂರು ಕಷ್ಟ ಅನಿಸ್ತಾ ಇದೆ, ನನಗೇನು ಅನಿಸ್ತಾ ಇಲ್ಲ. ಸ್ಟೆಮಿನಾ ಬೇಕಾದರೆ ಇಲ್ಲಿದೆ, ಸ್ಟೆಮಿನಾ ಬೇಕಾದರೆ ಬೂಸ್ಟರ್. ನನಗೇನು ಅನಿಸ್ತಾ ಇಲ್ಲ ಅಂತ ಇದ್ದಾನೆ, ಆದರೆ ದಮ್ ಕಟ್ತಾ ಇದ್ದ ಅವ್ನು ಆಲ್ರೆಡಿ. ದಮ್ ಅಂದರೆ ದಮ್ ಅಂದರೆ ಬಿರಿಯಾನಿ. ಐನೋ ನಥಿಂಗ್ ಬಿಯಾಂಡ್ ದಟ್. ಬರ್ತಾ ಇದೆ ಅವ್ನಿಗೆ ಆಲ್ರೆಡಿ. ಬರಲಿ. ಸೊ ಈಗ ಮಡಿಕೇರಿಯಲ್ಲಿದ್ದೀವಿ, ರಾಜಸೆತ್ ಹೋಗ್ತಾ ಇದ್ದೀವಿ. ಇಲ್ಲಿ ಹಿಯರ್ ಈಸ್ ಅವರ್ ಟ್ರೂಪ್. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ರಾಜ ಸೀಟು ಉದ್ಯಾನವನ ಇದೆ, ಒಳಗಡೆ ಹೋಗಿ. ಮಡಿಕೇರಿ ಸಮ್ 20 rupees ಫಾರ್ ಅಡಲ್ಟ್ಸ್. ನೀವು ನೋಡಿ, ಎಂಟ್ರಿ ಆದಮೇಲೆ ಆ ರಾಜಸೆಟ್ ಪಾರ್ಕ್ ಈ ಥರ ಇರುತ್ತೆ. ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಆ್ಯಕ್ಚುಲಿ ಇದು. ಬಟ್ ವೀಕೆಂಡ್ ಅಲ್ವಾ, ಭಯಂಕರ ಕ್ರೌಡ್ ಇದೆ ಮಾತ್ರ. ನೋಡಿ, ರಾಜಸೆಟ್ಟಲ್ಲಿ ನಿಮಗೆ ಸನ್ಸೆಟ್ ವ್ಯೂ ಪಾಯಿಂಟಿಂಗ್ ಇರುತ್ತೆ. ಸೊ ಇವರೆಲ್ಲ ಸನ್ಸೆಟ್ ನೋಡಲಿಕ್ಕೆ ಕೂತಿರೋರೆ. ಸೊ ನಮ್ಮ ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯ್ತು ಸ್ನೇಹಿತರೆ. ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.